ಸುಮಂತನಿಗೆ ಒಂದು ಮೋಕ್ಷ ಸಿಗಲಿಕ್ಕೋಸ್ಕರ ಏನೆಲ್ಲ ಕಾರ್ಯಗಳಿರುತ್ತೋ ಅವರ ಒಂದು ಕುಟುಂಬದ ಹಿಂದೂ ವಿಧಿವಿಧಾನಗಳ ಪ್ರಕಾರ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಕಾರಣ ನಾನು ಹೇಳ್ತಾ ಇದ್ದೆ. ಇವತ್ತು ನಾನು ಈ ಶಿವವನ್ನು ಬಿಟ್ಟು ಮಾತನಾಡ್ತಾ ಇದ್ದೀನಿ, ಯಾಕೆಂದರೆ ಆತನನ್ನು ಹೂತು ಹಾಕಿರ್ತಕ್ಕಂಥ ಜಾಗ ಕೇವಲ ಹೂತು ಹಾಕಿರೋ ಜಾಗ ಅಂತ ನಾನು ಭಾವಿಸೋದಿಲ್ಲ. ಅವನ ಕನಸುಗಳನ್ನು ಎಲ್ಲವನ್ನೂ ಕೂಡ ಮಣ್ಣು ಮಾಡಿಬಿಟ್ಟಂತಹ ಜಾಗ ಇದು. ನೋಡಿ, ಈ ಜಾಗ ಕ್ಲೀನ್ ಮಾಡಿರ್ತಕ್ಕಂಥ ಜಾಗವನ್ನು ಗಮನಿಸ್ತಾ ಇದ್ದಿರಲ್ಲ, 9 ದಿನದ ಪೂಜಾಕಾರ. ಇಲ್ಲಿ ಆತನ ಮೃತದೇಹವನ್ನು ಹೂಳಾಯಿತು. ಅದು ಕೂಡ ಕೊನೆಗೂ ಕೂಡ ಅವರ ನೋವಿಗೆ ಅಟ್ಲೀಸ್ಟ್ ಒಂದು ನೆಮ್ಮದಿಯ ನಿಟ್ಟುಸಿರು ಬಿಡಲಿ. ಆ ಕೆರೆಗೆ ಎಸೆಯುವಷ್ಟು ಕ್ರೂರಿಗಳಾಗಬಿಟ್ಟಿದ್ರ ಕಿತ್ಕೊಂಡು ಅವನಿಗೆ ದೇವರು ಕೊಡಬೇಕು. ಮತ್ತೆ ಗರುಡ ಪುರಾಣದಲ್ಲಿ ಹೇಳ್ತಾರೆ ಎಲ್ಲ ಆಗಿತ್ತು. ಅದರ ಬಗ್ಗೆ ಯಾರಾದರೂ ಇದನ್ನು ಮಾಡಿರ್ಬಹುದಾ? ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ಬೆಂಗಳೂರಿನಿಂದ ಬೆಳ್ತಂಗಡಿಯವರೆಗೂ ಕೂಡ ಒಂದು ನಿಗೂಢ ಸಾವನ್ನು ಬೆನ್ನತ್ತಿ ಬರ್ತಾ ಇರೋದು. ಇದಕ್ಕಿಂತ ಮುಂಚೆ ಅನೇಕ ದೃಶ್ಯಗಳನ್ನು, ವಿಡಿಯೋಗಳನ್ನು ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ. ಸುಮಂತ್ ಅನ್ನೋ ಒಬ್ಬ ಬಾಲಕನ ಒಂದು ನಿಗೂಢ ಸಾವಿನ ಹಿಂದಿರ್ತಕ್ಕಂಥ ಸತ್ಯವನ್ನು ಬೇಟೆ ಮಾಡಲಿಕ್ಕೆ ಹೊರಟಾಗ ನಮಗೆ ಅನೇಕ ಕುತೂಹಲಕಾರಿ ರೋಚಕವಾದಂಥ ಅಂಶಗಳು ಗೊತ್ತಾಗುತ್ತೆ. ಸ್ನೇಹಿತರೆ, ಇವತ್ತು 9 ದಿನದ ಪೂಜಾ ಕಾರ್ಯ ನಡೀತಾ ಇದೆ. ನಿಮಗೆ ತೋರಿಸ್ತಾ ಇದ್ದೀನಿ. ತಾಯಿ ಮತ್ತು ತಂದೆ ಅವರ ನೋವಿನಲ್ಲಿ ಮಡುಗಟ್ಟಿದಂಥ ನೋವಂತರೂ ಅಪಾರವಾಗಿದೆ. ಆದರೆ ಇವತ್ತಿಗೂ ಕೂಡ ಸಾವಿಗೆ ಕಾರಣ ಏನು ಅನ್ನೋದು ಗೊತ್ತಾಗಲಿಲ್ವಲ್ಲ. ಅನೇಕ ಕಾರಣಗಳು, ಅನೇಕ ಡಾಟ್ಸ್ಗಳನ್ನು ಕನೆಕ್ಟ್ ಮಾಡ್ತಾ ಹೋದಾಗ ನಮಗೆ ಅನೇಕ ಸಂಗತಿಗಳು ಬೆಳಕಿಗೆ ಬರ್ತವೆ. ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಗೊತ್ತಾಗ್ತಕ್ಕಂಥ ಅಂಶಗಳು. ಪೊಲೀಸ್ನವರು ಒಂದು 4 ತಂಡಗಳಾಗಿ ರಚನೆ ಮಾಡಿದ್ರು ಕೂಡ ಸುಮಂತನ ಸಾವಿನ ಹಿಂದಿರ್ತಕ್ಕಂಥ ರಹಸ್ಯ ಕಾರಣಗಳೇನು, ಯಾರು ಅವರು ಸಸ್ಪೆಕ್ಟ್ಸ್ಗಳು, ಆರೋಪಿಗಳು ಯಾರು, ಯಾವ ಕಾರಣಕ್ಕಾಗಿ ಈ ಒಬ್ಬ ಬಡ ಕುಟುಂಬದ ಬಾಲಕನನ್ನು ಮೃತ್ಯು ರೂಪದಲ್ಲಿ ಬಂದು ಅವನನ್ನು ಈ ರೀತಿಯಾಗಿ ಮೃತ್ಯು ಕೂಪಕ್ಕೆ ತಳ್ಳಿಬಿಟ್ರು ಅನ್ನೋ ಒಂದಿಷ್ಟು ಗೊಂದಲಗಳು ಸಹಜವಾಗಿ ಮೂಡುತ್ತೆ. ನೋಡಿ, ಇವತ್ತು ನಾನು ನಿಂತಿರ್ತಕ್ಕಂಥ ಜಾಗ ಒಂದು ಪುಣ್ಯ ಭೂಮಿ ಅಂತ ಭಾವಿಸ್ತೀನಿ. ಯಾಕೆ ಅಂದರೆ ಅವನ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಕಾರಣ ನಾನು ಹೇಳ್ತಾ ಇದ್ದೆ. ಇವತ್ತು ನಾನು ಈ ಶಿವವನ್ನು ಬಿಟ್ಟು ಮಾತನಾಡ್ತಾ ಇದ್ದೀನಿ, ಯಾಕೆಂದರೆ ಆತನನ್ನು ಹೂತು ಹಾಕಿರ್ತಕ್ಕಂಥ ಜಾಗ ಕೇವಲ ಹೂತು ಹಾಕಿರೋ ಜಾಗ ಅಂತ ನಾನು ಭಾವಿಸೋದಿಲ್ಲ. ಅವನ ಕನಸುಗಳನ್ನು ಎಲ್ಲವನ್ನೂ ಕೂಡ ಮಣ್ಣು ಮಾಡಿಬಿಟ್ಟಂತಹ ಜಾಗ ಇದು. ನೋಡಿ, ಈ ಜಾಗ ಕ್ಲೀನ್ ಮಾಡಿರ್ತಕ್ಕಂಥ ಜಾಗವನ್ನು ಗಮನಿಸ್ತಾ ಇದ್ದಿರಲ್ಲ, 9 ದಿನದ ಪೂಜಾಕಾರ. ಇಲ್ಲಿ ಆತನ ಮೃತದೇಹವನ್ನು ಹೂಳಾಯಿತು. ಅದು ಕೂಡ ಕೊನೆಗೂ ಕೂಡ ಅವರ ನೋವಿಗೆ ಅಟ್ಲೀಸ್ಟ್ ಒಂದು ನೆಮ್ಮದಿಯ ನಿಟ್ಟುಸಿರು ಬಿಡಲಿಕ್ಕೆ ಯಾವ ಕಾರಣಕ್ಕೆ ಆತನನ್ನು ಪ್ರಾಣವನ್ನು ತೆಗೆದುಬಿಟ್ರು ಅಂತ ಅದಿನ್ನೂ ಕೂಡ ಸಂಶಯಾಸ್ಪದವಾಗೇ ಇರಲಿ. ಆ ಎಲ್ಲ ಜಾಗಗಳಿಗೂ ಕೂಡ ನಾನು ಹೋಗ್ತೀನಿ. ಈ ಜಾಗದ ಬಗ್ಗೆ ನಾನು ಮಾತನಾಡ್ತಾ ಇದ್ದೆ. ಒಂದು ಸೈನ್ಸ್ ಫೆಸ್ಟ್ಗೆ ಗುಜರಾತ್ಗೆ ಸೆಲೆಕ್ಟ್ ಆಗ್ತಕ್ಕಂಥ ಪ್ರತಿಭಾನ್ವಿತ, ಬುದ್ಧಿವಂತ, ಮೋಸ್ಟ್ ಟ್ಯಾಲೆಂಟೆಡ್ ಹುಡುಗ, ಒಬ್ಬ ಸಾಮಾನ್ಯ ಹುಡುಗನ ಸಾವನ್ನು ಯಾಕೆ ನೀವಿಷ್ಟು ರೀತಿಯಾಗಿ ದೊಡ್ಡ ಸುದ್ದಿಯನ್ನು ಮಾಡ್ತಾ ಇದ್ದೀರಿ ಅಂತಲ್ಲ, ದೊಡ್ಡ ದೊಡ್ಡ ಪೊಲೀಸ್ ಅಧಿಕಾರಿಗಳಿದ್ದರೂ ಕೂಡ ಯಾಕೆ ಈತನ ಸಾವಿಗೆ ಕಾರಣವನ್ನು ಕಂಡುಹಿಡಿಯೋಕ್ಕಾಗಲಿಲ್ಲ ಅಂತ. ಈ ಒಂದು ಜಾಗ ಇದೆಯಲ್ಲ, ಇದೆಲ್ಲವನ್ನು ಕೂಡ ಸುಮಂತೆ ಕ್ಲೀನ್ ಮಾಡಿದ್ದು. ಈ ಒಂದು ಜಾಗ ಇದೆಯಲ್ಲ, ತೆಂಬ ಅಂತ ಹೇಳಿ ಕರಿತೀವಿ ನಾವು ಹಳ್ಳಿಯ ಭಾಷೆಯಲ್ಲಿ, ಅಥವಾ ಈ ಮಣ್ಣಿನ ಮೇಲ್ಭಾಗದಲ್ಲಿ ಅವ್ರ ಮನೆ ಬರುತ್ತೆ. ಆ ಒಂದು ಕೆಳಗಿನ ಜಾಗದಲ್ಲಿ ಸುಮಂತ್ ಒಂದು ಗಿಡವನ್ನು ನೆಟ್ಟು ಮಣ್ಣನ್ನು ಅಗೆದು ಇಲ್ಲಿ ಒಂದು ಗಿಡವನ್ನು ಬೆಳೆಸಬೇಕು ಅನ್ನೋ ಕನಸು ಕಂಡಂಥ ವ್ಯಕ್ತಿ. ವಿಜ್ಞಾನದ ಬಗ್ಗೆ ಜೊತೆಗೆ ಪರಿಸರವಾದಿ ಅಂತ ಹೇಳ್ಬೋದು. ಯಾಕೆ ಆತ ಒಂದು ನದಿಯ ಮೇಲಿನ ಒಂದು ಪ್ರಾಜೆಕ್ಟ್ ಸಮೇತವಾಗಿ ಆತ ಒಂದು ವಿಜ್ಞಾನ ಲೋಕದಲ್ಲಿ ಹೆಸರು ಮಾಡಬೇಕು ಅನ್ನೋ ಉದ್ದೇಶದಿಂದ ಆತ ಗುಜರಾತ್ಗೆ ಸೈನ್ಸ್ ಫೆಸ್ಟ್ಗೆ ಸೆಲೆಕ್ಟ್ ಆಗ್ತಾನೆ ಅಂದರೆ ಆತನ ಒಂದು ಟ್ಯಾಲೆಂಟ್ಸ್ ಆ ಕಾರಣಕ್ಕೋಸ್ಕರವಾಗಿಯೇ. ನೋಡಿ, ಆ ಜಾಗದಲ್ಲಿ ನಾನು ನಿಂತು ಮಾತನಾಡ್ತಾ ಇದ್ದೀನಿ. ಯಾವ ಮಣ್ಣನ್ನು ಅಗೆದು ಅಲ್ಲೊಂದು ಸಸಿಯನ್ನು ನೆಟ್ಟು ಮುಂದೆ ಬೆಳಕಾಗಬೇಕು, ಹಸಿರಾಗಬೇಕು ಅನ್ನೋ ಕನಸು ಕಂಡಂಥ ಸುಮಂತ್ ಅದೇ ಮಣ್ಣಲ್ಲಿ ಹುದುಗು ಹೋಗಿಬಿಟ್ನಲ್ವಪ್ಪ. ಆ ನೋವನ್ನಂತರೂ ಯಾರು ಕೂಡ ಅದಕ್ಕೆ ಒಂದು ಸೊಲ್ಯೂಷನನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯವಾಗ್ತಾಯಿಲ್ಲ. ಇವತ್ತು ಇದೇ ಮಂಗಳೂರಿನ SP ಅರುಣ್ ಅವರು ಅನೇಕ ಕಾರಣಗಳನ್ನು ಕೊಡ್ಬೋದು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೆ ಕಾಯ್ತಾ ಇರ್ಬೋದು. ಅನೇಕರಿಗೆ ಇಲ್ಲಿನ CDR ಡೀಟೇಲ್ಸ್ನ ತೆಗೆಸ್ಕೊಂಡು ಯಾರಿರ್ಬೋದು ಆ ಕ್ಷಣದಲ್ಲಿ ಬೆಳಗ್ಗೆ ಮುಂಜಾನೆ 4ರಿಂದ 5 ಗಂಟೆ ಸುಮಾರಿಗೆ ಯಾರು ಬಂದಿರ್ಬೋದು, ಯಾರ ಆರೋಪಿಗಳು, ಒಬ್ಬ ಅಮಾಯಕ ಬಾಲಕನನ್ನು ಪ್ರಾಣವನ್ನೇ ತೆಗೆದು ಆ ಕೆರೆಗೆ ಎಸೆಯುವಷ್ಟು ಕ್ರೂರಿಗಳಾಗಬಿಟ್ಟಿದ್ರ ಅನ್ನೋ ಅನೇಕ ಗೊಂದಲಗಳಂತೂ ಸಹಜವಾಗಿ ಕಾಡುತ್ತೆ. ನೋಡಿ, ನಾನು ನಿಮಗೆ ನೇರವಾಗಿ ದೃಶ್ಯಗಳನ್ನು ತೋರಿಸ್ತಾ ಇದ್ದೀನಿ, ಪೂಜಾ ದೃಶ್ಯಗಳನ್ನು. 9 ದಿನದ ಪೂಜಾ ಕಾರ್ಯ ನಡೀತಾ ಇದೆ. ಮಗನ ಆತ್ಮಕ್ಕೆ ಶಾಂತಿ ಸಿಗಲಿ, ಆತ ನೇರವಾಗಿ ಸ್ವರ್ಗಕ್ಕೆ ಹೋಗಲಿ ಅನ್ನೋ ಒಂದಿಷ್ಟು ಪೂಜಾ ಕಾರ್ಯಗಳಿರ್ತವೆ. ಒಬ್ಬ ಆತ್ಮ ಮುಕ್ತಿಯನ್ನು ಪಡಿಬೇಕು, ಮೋಕ್ಷವನ್ನು ಪಡಿಬೇಕು ಅನ್ನೋ ಒಂದು ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಒಂದಿಷ್ಟು ಪೂಜಾ ಕಾರ್ಯಗಳನ್ನು ಮಾಡ್ತಾರೆ. ತಾಯಿ ಇದ್ದಾರೆ, ಅವರ ಸೋದರ ಸಂಬಂಧಿಗಳಿದ್ದಾರೆ, ಜೊತೆಗೆ ಅವರ ತಂದೆಯವರಿದ್ದಾರೆ. ಸುಮಂತನಿಗೆ ಒಂದು ಮೋಕ್ಷ ಸಿಗಲಿಕ್ಕೋಸ್ಕರ ಏನೆಲ್ಲ ಕಾರ್ಯಗಳಿರುತ್ತೋ ಅವರ ಒಂದು ಕುಟುಂಬದ ಹಿಂದೂ ವಿಧಿವಿಧಾನಗಳ ಪ್ರಕಾರ ಅಲ್ಲಿರ್ತಕ್ಕಂಥ ಪುರೋಹಿತರು ಕೂಡ ಒಂದಿಷ್ಟು ಮಂತ್ರಗಳನ್ನು ಹೇಳ್ತಾ ಒಂದಿಷ್ಟು ಪೂಜಾ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಭಾಳಷ್ಟು ನೋವಾಗುತ್ತೆ.
ಪ್ರಶ್ನೆಗಳನ್ನು ಹಾಕ್ಕೊಳ್ತಾ ಹೋದಾಗ ನಿಮಗೆ ಆ ಥರದ್ದು ಕೆಲವೊಂದು ಕಾರಣಗಳು ಸಿಗುತ್ತೆ, ಅದು ಕೆಲವೊಂದು ಉತ್ತರಗಳನ್ನು ಕೂಡ ಕಂಡುಕೊಳ್ಬೇಕಾಗಿ ಬರುತ್ತೆ. ಹಾಗೆ ನಾವು ಪ್ರಶ್ನೆಗಳನ್ನು ಹಾಕ್ಕೊಳ್ತಾ ಹೋದಾಗ ಏನು ಉತ್ತರಗಳನ್ನು ಕಂಡುಕೊಳ್ಳಿಕ್ಕೆ ಹೋಗ್ತೀವಲ್ಲ, ಆವಾಗ ನಮಗೆ ಒಂದು ಲೈಟ್ ಅಂತಾರಲ್ಲ, ಆ ಲೈಟ್ ರೇಸ್ ಆಗುತ್ತೆ. ಅದನ್ನು ಬೆನ್ನತ್ತಿಯೇ ಇವತ್ತು ನಾವು ಅಲ್ಲಿಂದ ಇಲ್ಲಿಗೆ ಬಂದಿರೋದು. ಸಹಜವಾಗಿ ನಾನು ಇವತ್ತು ಅವ್ರನ್ನ ಮಾತನಾಡಿಸೋ ಪ್ರಯತ್ನವನ್ನು ಪಡ್ತೀನಿ. ಈ ಒಂದು ಪೂಜಾ ಕಾರ್ಯ ಆದಮೇಲೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳೋದಿದೆ, ಅದನ್ನು ಕೂಡ ನಾವು ಮಾಡೋಣ. ಆಯಿತು ಸರ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಸುಮಂತನ ಒಂದು 9ನೇ ದಿನದ ಕಾರ್ಯ ಏನಿರುತ್ತೆ ಸರ್ ಹಿಂದೂ ಸಂಪ್ರದಾಯದ ಪ್ರಕಾರ? ಇವತ್ತಿನ ಸಂಪ್ರದಾಯ ಪ್ರಕಾರ 1ನೇ ದಿವಸದಿಂದ ಆರಂಭ ಆಗ್ತದೆ. ಆದ ಕಾರಣ ಕಾಲ ಪರಿಸ್ಥಿತಿ ನೋಡಿ 1 ರಿಂದ 9ನೇ ತನಕ ನಿಲ್ಲಿಸಿ 9ನೇ ದಿವಸದಲ್ಲಿ ನಾವು 1 ರಿಂದ 9 ತನಕ ಆಗುವ ವಿಧಾನವನ್ನು ಮಾಡ್ತೇವೆ. ಅಲ್ಲಿ ಅಸ್ಥಿ ಸಂಚಯನ ಶ್ರಾದ್ದ ಮಾಡಿದ್ದೇವೆ. ಅಸ್ಥಿ ಸಂಚಯ ಬೂದಿ ಮುಚ್ಚುವುದು ಅಂತೇಳಿ ಬೂದಿ ಮುಚ್ಚಿ ಪಿಂಡ ಇಟ್ಟು ಅದನ್ನೆಲ್ಲ ಉಪ್ಪಿನಂಗಡಿ ಕ್ಷೇತ್ರದಲ್ಲಿ ವಿಸರ್ಜನೆ ಮಾಡ್ತೇವೆ. ಇವತ್ತಿನ ದಿವಸದಲ್ಲಿ 9ನೇ ದಿವಸದಲ್ಲಿ ನಿತ್ಯ ಮೃತ್ತಿಕಾದಿ ಸ್ನಾನ ಅಂತೇಳಿ ಉಂಟು. ಮಣ್ಣು, ಭಸ್ಮ ಮತ್ತು ಗೋಮಯ ತಗೊಂಡು ಸ್ನಾನ, 3 ಸ್ನಾನ. ಹಾಗೆ ನಿತ್ಯ 9ನೇ ವಿಧಾನವನ್ನು ಇವರ ಚಿಕ್ಕಪ್ಪ ಮಾಡಿದ್ದಾರೆ. ಸುಬ್ರಹ್ಮಣ್ಯ ತಂದೆ ಇರುವಾಗ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ, ಆದ ಕಾರಣ ಇವರ ಚಿಕ್ಕಪ್ಪ ಕೃಷ್ಣನವರು ಅವರು ಮಾಡಿದ್ದಾರೆ. ಹಾಗೆ 9ನೇ ದಿವಸ 9 ಸ್ನಾನ ಮಾಡಿ ಪಿಂಡ ಇಟ್ಟಿದ್ದೇವೆ. 9ನೇ ದಿವಸದ್ದು 9 ಪಿಂಡ, ಮತ್ತು ವಿಷಮದ್ದು 3 ಪಿಂಡ, ವಿಷಮದ್ದು 5 ಪಿಂಡ, ಮತ್ತು ಅಸ್ಥಿ ಸಂಚಯನ ಶ್ರಾದ್ದ, ನಗ್ನ ಪ್ರಚ್ಛಾದನ ಮತ್ತು ಪಾತೆಯ ಶ್ರಾದ್ದ ಅಂತೇಳಿ ಒಟ್ಟು 17 ಪಿಂಡವನ್ನು ಇವತ್ತು ಇಟ್ಟಿದ್ದೇವೆ. 4ನೇ ದಿವಸ 10ನೇ ದಶಪಿಂಡಿ ಅಂತ ಹೇಳ್ತೇವೆ. ನಮ್ಮ ಸಂಪ್ರದಾಯ ಪ್ರಕಾರ ದಶಪಿಂಡಿಯನ್ನು 4 ದಿನ ಆಚರಣೆ ಮಾಡ್ತಾ ಇದ್ದೇವೆ. 11ನೇ ದಿವಸ ಅದು ಎಂತ ಹೇಳೋದು, ಮೋಕ್ಷನಾರಾಯಣ ಬಲಿ ದುರ್ಮರನಾದ ಕಾರಣ ಅದಕ್ಕೆ ಮೋಕ್ಷನಾರಾಯಣ ಬಲಿ ಮಾಡಿ ಪವಮಾನ ಹೋಮ, ಹಾಗೆ ವಿಷ್ಣು ಸಹಸ್ರನಾಮ ಹೋಮ, ಸುಕೃತ ಮಂತ್ರೈ ತಿಲ ಹವನ ಮಾಡಿಕೊಂಡು 11ನೇ ದಿವಸ ವಸುಗಣ, ರುದ್ರಗಣ, ಷೋಡಶ ಮಾಸಿಕ ಮಾಡ್ತೇವೆ. 12ನೇ ದಿವಸ ಸಪಿಂಡೀಕರಣ ಮಾಡಿ ಒಂದು ಅನ್ನದಾನ ಎಲ್ಲರಿಗೂ ಮಾಡ್ತಾ ಇದ್ದೇವೆ. ಇಷ್ಟು ನಮ್ಮ ಇದರಲ್ಲಿ. ಆಗ ಅವನಿಗೆ ಮೋಕ್ಷನಾರಾಯಣ ಬಲಿ ಮಾಡಿದ ಕಾರಣ ಅವನಿಗೆ ಮೋಕ್ಷ ಸಿಗುತ್ತದೆ ಎಂಬ ನಂಬಿಕೆ. ಮತ್ತು ಈ ಪಿಂಡಗಳನ್ನೆಲ್ಲ ಉಪ್ಪಿನಂಗಡಿ, ದಕ್ಷಿಣ ಕಾಶಿ ಉಪ್ಪಿನಂಗಡಿ, ಗಯಾಪದ ಅಂತ ಹೇಳ್ತೇವೆ ನಾವು, ಉಪ್ಪಿನಂಗಡಿ ಕ್ಷೇತ್ರದಲ್ಲಿ ವಿಸರ್ಜನೆ ಮಾಡ್ತಾ ಇದ್ದೇವೆ. ಸೊ ಕೆಲವೊಂದು ನೋಡಿ, ಈ ಥರ ಯಾರೋ ಬಲಿ ತೆಗೆದುಕೊಂಡಾಗ, ಯಾರೋ ಕೊಲೆ ಮಾಡಿದಾಗ ಈ ರೀತಿಯಾಗಿ ಈ ಥರದ ಆತ್ಮಗಳು ಇಲ್ಲೇ ಅಲ್ದಾಡ್ತಾ ಇರ್ತವೆ, ಸುತ್ತಾಡ್ತಾ ಇರ್ತವೆ, ಅವಕ್ಕೂ ಮೋಕ್ಷ ಸಿಗೋದಿಲ್ಲ. ಆರೋಪಿಗಳು ಯಾರು ಪತ್ತೆ ಆಗಬೇಕು. ಈ ಥರದ್ದು ಯಾವ ರೀತಿಯಾದಂಥ ಹಿಂದೂ ಸಂಪ್ರದಾಯದ ಪ್ರಕಾರ ಆತನಿಗೆ ಒಂದು ಮುಕ್ತಿಯನ್ನು ದೊರಕಿಸ್ಕೊಡ್ಲಾಗುತ್ತೆ ಸರ್? ನಮ್ಮ ಇದರಲ್ಲಿ 1 ವರ್ಷ ತನಕ ಮುಕ್ತಿ ಇರುವುದಿಲ್ಲ. 1 ವರ್ಷದ ನಂತರ ಮತ್ತೆ ಅವನಿಗೆ ಮುಕ್ತಿ ಅಂತ ಹೇಳ್ತೇವೆ ನಾವು. 1 ವರ್ಷ ತನಕ ಅವನ ಆತ್ಮ ಹಾಗೆ ಇರ್ತದೆ. ಯಾಕಂತ ಹೇಳಿದ್ರೆ ಪೂರ್ವದಲ್ಲಿ ಇದು 1 ವರ್ಷದ ಮಾಡುವ ಕೆಲಸ. ನಿತ್ಯ ಸ್ನಾನ ಎಲ್ಲ ಒಂದು ತಿಂಗಳು ಮಾಡಿ 1 ವರ್ಷದಲ್ಲಿ ಅದು ಸಪಿಂಡೀಕರಣ ಮಾಡಬೇಕು. ಈಗ ನಾವು ಇವರನ್ನು ಸೇರಿಸುವುದಾದರೆ ಇವರ ತಂದೆ ಅಲ್ಲ, ಅಜ್ಜ, ಅವರ ತಂದೆಯ ಒಟ್ಟಿಗೆ ನಾವು ಸೇರಿಸುವುದು ಅವರನ್ನು, ಸಪಿಂಡೀಕರಣ ಶ್ರಾದ್ದವನ್ನು. ಪ್ರಕೃತಿ ದತ್ತವಾಗಿ ಜೀವ ಹೋಗೋದು ಬೇರೆ ಸರ್, ಆದರೆ ಯಾರೋ ಈ ಥರ ಕಿತ್ಕೊಳ್ಳೋದು, ಅವರಿಗೆ ಏನು ಶಿಕ್ಷೆ? ನಮ್ಮ ಈ ಸಂಪ್ರದಾಯಗಳು ಏನು ಹೇಳ್ತವೆ? ಆತನ ಪ್ರಾಣವನ್ನು ಕಿತ್ಕೊಂಡು ಅವನಿಗೆ ದೇವರು ಕೊಡಬೇಕು. ಮತ್ತು ಗರುಡ ಪುರಾಣದಲ್ಲಿ ಹೇಳ್ತಾರಲ್ಲ, ಆ ಶಿಕ್ಷೆ ಅವನಿಗೆ ವಿಧಿಸ್ತದೆ. ಗರುಡ ಪುರಾಣ ಅಂತೇಳಿ ಉಂಟು, ಎಲ್ಲದಕ್ಕೂ ಒಂದು ಶಿಕ್ಷೆ ಬರೆದದ್ದು ಗರುಡ ಪುರಾಣ ಅಂತೇಳಿ ಉಂಟು. ಆ ಶಿಕ್ಷೆಯನ್ನು ಅವರಿಗೆ ಆ ಯಮಧರ್ಮರಾಯ ಕೊಟ್ಟಾನು ನರಕದಲ್ಲಿ. ಅಷ್ಟೇ ಹೇಳಬೇಕು, ಪ್ರಾರ್ಥನೆ ಮಾಡಬೇಕಷ್ಟೇ. ನಮ್ಮ ಇದರಲ್ಲಿ ಈಗ ಶಿಕ್ಷೆ ಕೊಡೋದು ಇದು ಸಹಜ, ಆದರೆ ಅವನ ನಿಜ ಜೀವನದಲ್ಲಿ ಅವನಿಗೆ ಶಿಕ್ಷೆ ಸಿಗುತ್ತದೆ. ಯಾವುದೋ ಒಂದು ದಿವಸದಲ್ಲಿ ಅವನಿಗೆ ಶಿಕ್ಷೆ ಸಿಗ್ಬೋದು. ಏನು ಹೇಳುತ್ತೆ ಸರ್ ಗರುಡ ಪುರಾಣ? ಅದ್ರ ಬಗ್ಗೆ ಏನಾದ್ರು ನಾನು ಓದಲಿಲ್ಲ. ನಮಗೆ ಓದಲಿಕ್ಕೆ ನನಗೆ ನನ್ನ ತಂದೆಯವರಿದ್ದಾರೆ. ತಂದೆ ಇರುವಾಗ ನಾವು ಗರುಡ ಪುರಾಣ ಓದೋದು ತಪ್ಪು. ಆದ ಕಾರಣ ಅದರಲ್ಲಿ ಇರುವಂತಹ ಶಿಕ್ಷೆಗಳು ಉಂಟು, ಕೆಲವು ಆ ಶಿಕ್ಷೆಗಳು ಅವನಿಗೆ ಸಿಗಬಹುದು ಅಂತೇಳಿ ನಮ್ಮ ಅನಿಸಿಕೆ. ಹಾಗೆ ಸರ್, ಓಕೆ. ಇವತ್ತು ಒಂದಿಷ್ಟು ಪೂಜಾ ಸಂಸ್ಕಾರಗಳ ಮುಖಾಂತರ 9ನೇ ದಿನ ಆ ಜಾಗದ ಬಗ್ಗೆ ಹೇಳ್ತಾ ಇದ್ರು ಸರ್. ತುಂಬ ನೋವಾಗುತ್ತೆ, ಯಾಕೆಂದರೆ ಅವನೇ ಕ್ಲೀನ್ ಮಾಡಿದಂಥ ಜಾಗ ಅದು. ಅವನ ಡ್ರೀಮ್ ಏನಾಗಿದೆ ಸರ್ ಆ ಜಾಗದಲ್ಲಿ? ಅವನ ಡ್ರೀಮ್ ಅಡಿಕೆ ಸಸಿ ಒಂದು 10 ಸಸಿ ಇಡುವಪ್ಪ, ಅಲ್ಲಿ ಕೆಸರಲ್ಲ, ಸುಮ್ಮನೆ ಯಾಕೆ ಬಿಡುದು, ಈಚೆ ಸೈಡ್ ಸೆಲ್ಲವೆಲ್ಲ ಮಾಡಲಿಕ್ಕೆ ಬಾಕಿ ಇಟ್ಟಿದ್ದಾನೆ. ಅದನ್ನು 4 ರಜೆಯಲ್ಲಿ ಮಾಡಿ ಒಂದು 10 ಸಸಿ ಇಡುವ ಅಂತ ಹೇಳಿದ. ಅದಕ್ಕಿಂತ ಆಚೆ ಒಂದು 6-7 ಸಸಿ ಇಟ್ಟಿದ್ದಾನೆ ಕೊಡಿಸರಿ, ಆಚೆ ತಟ್ಟು. ಅದಕ್ಕೆಲ್ಲವೆಲ್ಲ ಮಾಡಿ ಇದನ್ನು ತಂದು ಇಲ್ಲಿ ಅಡಿಕೆ ಸಸಿ ಇಡುವಪ್ಪ ಅಂತೇಳಿ ಒಬ್ಬನೇ ಮಾಡಿದ್ದಷ್ಟು. ನಾನು ಇಲ್ಲಿ ಹುಲ್ಲು ತೆಗಿತಾ ಇದ್ದೆ, ಆವಾಗ ಅವ ಮಾಡ್ತಾ ಇದ್ದ. ಅವನ ಜೊತೆ ಒಂದು ನಾಯಿ ಕೂಡ ಬೆಳಿಗ್ಗೆಯಿಂದ ಸಂಜೆವರೆಗೆ ಅವನನ್ನು ಕಾಯ್ತಾ ಕೂರ್ತಾ ಇತ್ತು ಅಷ್ಟೇ. ಜೊತೆಗೆ ನನಗೆ ಆ ಭಾಗದಲ್ಲಿ ನಾಯಿ ಮಲಗಿದೆ, ನಾನು ಅದನ್ನು ತೋರಿಸೋದು ಮರೆತೆ. ಯಾವ ಕನೆಕ್ಷನ್ ಸರ್ ಅದು? ಅವ ಕರೆದಾಗ ಬರ್ತದೆ ಅವನೊಟ್ಟಿಗೆ, ಅವ ವಾಪಸ್ ಹೋಗ್ತದೆ ಆ ರೀತಿ. ಮತ್ತು ಮನೆಯಲ್ಲಿ ಅಷ್ಟೊಂದು ಇದ್ದಿಲ್ಲ, ಆಟ ಆಡ್ತಾ ಇರ್ತಾನೆ ಒಮ್ಮೊಮ್ಮೆ ಅಷ್ಟೇ. ಅವ ಎಲ್ಲಿ ಹೊರಟು ಒಮ್ಮೆ ಹೋಗ್ತದೆ. ಬೆಳಿಗ್ಗೆ ಅಂದರೆ ಅದು ಒಮ್ಮೊಮ್ಮೆ ಮನೆಯಲ್ಲಿ ಇರುವುದಿಲ್ಲ, ರಾತ್ರಿ ಒಮ್ಮೊಮ್ಮೆ ಇರುವುದಿಲ್ಲ, ಒಮ್ಮೊಮ್ಮೆ ಇರ್ತದೆ.
ಸುಮಂತನ ಬಗ್ಗೆ ನಾನು ಆ್ಯಕ್ಚುಲಿ ಇದೇ ಫಸ್ಟ್ ನಿಮ್ಮನ್ನು ಸಂದರ್ಶನ ಮಾಡ್ತಾ ಇರೋದ್ರಿಂದ ಈ ಸಮಯದಲ್ಲಿ ಒಂದಿಷ್ಟು ನೆನಪು ಮಾಡ್ಕೊಳ್ಳೋದಿದೆ ಸರ್. ದಯವಿಟ್ಟು ಆವತ್ತಿನ ದಿನ ಹೇಗಿತ್ತು? ಹೇಳಲಿಕ್ಕೆ ಬಯಸ್ತೇನೆ ಅಷ್ಟೇ, ತುಂಬ ಹೇಳುವಷ್ಟು ಸಮಯ ಇಲ್ಲ. ಉಪ್ಪಿನಂಗಡಿ ನದಿಗೆ ಹೋಗಬೇಕು, ನನಗೆ ಪಿಂಡ ವಿಸರ್ಜನೆ ಇದೆ. ಅವತ್ತು ವಿಷಯ ಎಲ್ಲ ನಿಮಗೆ ತಿಳಿದಾಗಿದೆ. ಬೆಳಿಗ್ಗೆ ಎದ್ದು ಹೋಗಿದ್ದಾನೆ 5 ಗಂಟೆಗೆ. ಹೋದವ ಕೆರೆಯಲ್ಲಿ ಶವವಾಗಿ ಪತ್ತೆ ಹುಡುಕಾಡಿದೆವು ನಾವು ತುಂಬ. ಅಂದರೆ ಕೆರೆಯಲ್ಲಿ ಬ್ಲಡ್ ಕಂಡ ಕಾರಣ ಹತ್ತಿರ ಅಲ್ಲಿಯೇ ಶೋಧನೆ ಮಾಡುವಾಗ ಅದರಲ್ಲಿ ಸಿಕ್ಕಿದ್ದಾನೆ. ಅದರ ನಂತರ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಇದುವರೆಗೂ ತನಿಖೆ ಚುರುಕಾಗಿ ಮಾಡ್ತಾ ಇದ್ದಾರೆ. ಅವರು ನ್ಯಾಯ ಸಿಗ್ಬಹುದೆಂಬಂಥ ವಿಶ್ವಾಸ ನನಗಿದೆ. ಜೊತೆಗೆ ಒಂದಿಷ್ಟು ಯಾರ ಜೊತೆಗಾದರೂ ಅವನಿಗೆ ಸುಮಂತನಿಗೆ ಯಾರಾದರೂ ಸಣ್ಣ ಪುಟ್ಟ ವೈರಿಗಳು, ಅಂದರೆ ಶಾಲಾ ಮಟ್ಟದಲ್ಲಿ ನಾನು ಹೇಳ್ತಾ ಇರೋದು, ಅದು ಅವ್ರ ತಂದೆಯ ಮಟ್ಟಕ್ಕೂ ಹೋಗಿರ್ಬೋದು ಅಥವಾ ಈ ಥರದ್ದು ಒಂದಿಷ್ಟು ಗೊಂದಲ? ಇಲ್ಲ ಸರ್, ಅಂಥ ಘಟನೆಗಳು ಇದುವರೆಗೆ ಯಾವುದು ನಡೆದಿಲ್ಲ. ಆದರೆ ಅವ ಮಾತಾಡಿದ್ದನ್ನು ಕೇಳಿಕೊಂಡು ಏನಾದರೂ ಅಲ್ಲಿ ಸಂಚು ಮಾಡಿರ್ಬೋದು ಅಂತ ಗೊತ್ತಿಲ್ಲ ನನಗೆ. ನಮ್ಮ ಮಾತಾಡಿರೋದನ್ನ ಸರ್ ಏನು ಇಲ್ಲೆಲ್ಲ ನಾರ್ದು ಗುಜರಾತಿಗೆ ಹೋಗ್ಲಿಕ್ಕಿತ್ತು ಅವ. ಅಲ್ಲಿ ಇದು ಮೇಲಿನ ಕೇಂದ್ರದ ಮಟ್ಟದಲ್ಲಿ ಆಯ್ಕೆಯಾಗಿದ್ದ. ರಾಜ್ಯದ ಮಟ್ಟದಲ್ಲಿ 2nd ಕ್ಲಾಸ್ ಬಂದು ಕೇಂದ್ರದಲ್ಲಿ ನ್ಯಾಷನಲ್ ಲೆವೆಲ್ಗೆ ಹೋಗಿದ್ದ. ನಾನು 5ಕ್ಕೆ ಹೋಗಿ 11ಕ್ಕೆ ಬರುವುದು ಅಂತೇಳಿ ಎಲ್ಲ ತಯಾರಿಯನ್ನು ಮಾಡಿ ಫ್ಲೈಟ್ ಟಿಕೆಟ್ ಎಲ್ಲ ಮಾಡಿ ಬರುವಾಗ ಟ್ರೈನ್ಗೆಲ್ಲ ಟಿಕೆಟ್ ಬುಕ್ ಮಾಡಿ ಎಲ್ಲ ಆಗಿತ್ತು. ಅದರ ಬಗ್ಗೆ ಯಾರಾದರೂ ಇದನ್ನು ಮಾಡಿರ್ಬಹುದಾ ಅಂತ ಗೊತ್ತಿಲ್ಲ ನನಗೆ. ನಮ್ಮ ಒಂದು ಅನಿಸಿಕೆ ಅಷ್ಟೇ. ಅದು ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಅವರು ಖಂಡಿತ ಅದನ್ನು ಹುಡುಕಿಯಾರು ಅಂತ ಹೇಳುವಂತಹ ವಿಶ್ವಾಸ ನನಗಿದೆ. ಜೊತೆಗೆ ಇಲ್ಲಿ ಕೆರೆ ಇದೆಯಲ್ಲ ಸರ್, ಅದು ಚಿಕ್ಕ ಕೆರೆ, ಅಲ್ಲಿ ಆತ ಬಿದ್ದಿದ್ನಲ್ಲ, ಅವರು ಆ ರೀತಿಯಾಗಿ ಆ ಕೃತ್ಯವನ್ನು ಎಸಗಿ ಅಲ್ಲಿ ಹಾಕಿದ್ರಲ್ವ, ಆ ಜಾಗ ಒಂದು ಪಂಪ್ ಹೌಸ್ ಇದೆಯಲ್ಲ, ಅಲ್ಲಿ ಏನಾದರೂ ಅನೈತಿಕ ಚಟುವಟಿಕೆ ನಡೀತಾ ಇದ್ದು ಅದನ್ನೇನಾದರೂ ಸುಮಂತ್ ನೋಡಿ ಆ ಒಂದು ಸಂದರ್ಭದಲ್ಲಿ ಅವರು ಅದನ್ನು ಮುಚ್ಚಿಡ್ಲಿಕ್ಕೋಸ್ಕರ ಗೊತ್ತಾಗ್ಬಿಡ್ತಲ್ಲ ಅಂತ ಹೇಳಿ ಅದನ್ನು ಮುಚ್ಚಾಕ್ಲಿಕ್ಕೂ ಈ ಕೃತ್ಯ ಮಾಡಿರ್ಬೋದು ಅನ್ನೋ ಒಂದು ಸಂಶಯವನ್ನು ನಾವು ವ್ಯಕ್ತಪಡಿಸ್ತಾ ಇರೋದು. ಬಟ್ ನಿಮಗೆ ಹೆಂಗೆ ಕೇಳ್ತಾ ಇದ್ದೀನಿ ಅಂದರೆ, ಈ ಭಾಗದಲ್ಲಿ ಆ ಥರದ್ದು ಏನಾದರೂ ಚಟುವಟಿಕೆಗಳಿತ್ತು? ಗೊತ್ತಾದ ಮಟ್ಟಿಗೆ ಯಾವುದೂ ಇಲ್ಲ ಸರ್. ಅಂಥ ಸಮಸ್ಯೆ ಏನಾದರೂ ಇಲ್ಲಿ ಇರ್ತಿದ್ರೆ ನಾನು ಒಟ್ಟಿಗೆ ಹೋಗ್ತಾ ಇದ್ದೆ ಅಲ್ಲ ಸರ್. ಇಲ್ಲ ಅಂತ ಭಯ ಕೂಡ ಇಲ್ಲ. ಅಲ್ಲ, ಭಯದ ಪ್ರಶ್ನೆ ಹೇಳ್ತಲ್ಲ ನಾನು. ಈಗ ಅನೈತಿಕ ಚಟುವಟಿಕೆಗಳು ಮೀನ್ಸ್ ಅಂದರೆ ಗೊತ್ತಾಗುತ್ತಲ್ಲ ನಿಮಗೆ, ಅದು ಅರ್ಥ ಆಗುತ್ತೆ ನನಗೆ ಅನ್ಕೊಳ್ತೀನಿ. ಯಾವುದೋ ಹೆಣ್ಣಿನ ಜೊತೆಗೆ ಅಲ್ಲಿ ಇದ್ದಿದ್ದನ್ನು ಇವ್ನು ನೋಡಿರ್ಬೋದು, ಆ ಥರದ್ದು ಏನಾದ್ರು ಇದೆಯಾ? ಇಲ್ಲಿ ಹೇಳ್ತಾ ಇರಲಿಲ್ಲವ ಮನೆಗೆ ಬಂದು ಯಾವ ಒಂದು ವಿಷಯ ಕೂಡ ಅಂಥದ್ದು ಹೇಳ್ತಾ ಇರಲಿಲ್ಲ. ಸ್ನೇಹಿತರ ಜೊತೆ ಎಲ್ಲ ಹಂಚಿಕೊಳ್ತಾ ಇದ್ದಾನೆ. ನಮ್ಮಲ್ಲಿ ಬಾಕಿಯೆಲ್ಲ ವಿಷಯ ಹಂಚಿಕೊಳ್ತಾ ಇದ್ದಾನೆ. ಮತ್ತು ಬೇರೆ ಹೊರಗಿನ ವಿಷಯ ಎಲ್ಲ ನಮ್ಮ ಹತ್ರ ಅಷ್ಟು ಹೇಳ್ತಾ ಇರಲಿಲ್ಲವ. ಮನೆಯ ವಿಷಯದಲ್ಲಿ ಎಲ್ಲ ತುಂಬ ಟ್ಯಾಲೆಂಟ್ ಆಗಿದ್ದ, ಕಲಿಯುವುದರಲ್ಲಿ ಟ್ಯಾಲೆಂಟ್ ಆಗಿದ್ದ. ಮತ್ತು ಅಲ್ಲಿ ನಡೀತಾ ಇಲ್ಲೋ ಅಂತ ಹೇಳುವುದನ್ನು ನಾನು ನೋಡದೆ ಹೇಳುವಂತಹ ಪರಿಸ್ಥಿತಿಯಲ್ಲಿ ನಾನಿಲ್ಲ ಸರ್. ಇದಕ್ಕಿಂತ ಮುಂಚೆ ನೀವೇನಾದರೂ ನೋಡಿದ್ದುಂಟಾ ಇಲ್ಲ ಆ ಥರದ ಚಟುವಟಿಕೆಗಳು ನಡೆಯೋದು? ಇಲ್ಲ ಸರ್, ನಾನು ನೋಡಿದ್ರಲ್ಲಿ ಇಲ್ಲ ಸರ್. ನಾವು ಅಲ್ಲಿಗೆ ಆ ಕೆರೆ ಹತ್ರ ಹೋಗೋ ಅವಶ್ಯಕತೆ ಇಲ್ಲ ಸರ್. ನಾವು ಅಲ್ಲಿ ಇಳ್ದು ಕೂಡ ಇಲ್ಲ ಸರ್. ನಾವು ಜಮೀನಲ್ಲ ಅದು, ಅಲ್ಲಿ ಹೋಗೇ ಇಲ್ಲ ಇದಕ್ಕಿಂತ ಮುಂಚೆ. ಅವನಿಗೆ ಆ ಜಾಗಕ್ಕೆ ಹೋಗೋದು ಯಾವುದು ಅಗತ್ಯವೇ ಇಲ್ಲ, ಹೋಗ್ತಾನೆ ಇರಲಿಲ್ಲ, ಯಾವತ್ತೂ ಹೋಗಿಲ್ಲ ಅವ ಅಲ್ಲಿಗೆ. ಎಷ್ಟು 13 ವರ್ಷದಲ್ಲಿ ಆ ಸ್ಥಳಕ್ಕೆ ಆ ಶೆಡ್ಡಿಗೂ ಕೂಡ ಕಾಲಿಟ್ಟಿಲ್ಲ ಅವ. ಅಲ್ಲೊಂದು ಕೆರೆ ಇತ್ತು ಅನ್ನೋದು ಗೊತ್ತು ಅವನಿಗೆ? ಗೊತ್ತು. ಅವ ನಾನು ಈ ಸ್ಥಳ ತೆಗೊಳ್ಳುವಾಗ ಅವನಿಗೆ 7 ತಿಂಗಳ ಮಗು ಅವ ಇಲ್ಲಿ. 7 ತಿಂಗಳ ಮಗುವನ್ನು ಕರ್ಕೊಂಡು ಬಂದದ್ದು ನಾವು. ಅದು ಈ ಜಾಗ ತೆಗೆದುಕೊಳ್ಬೇಕಾದ್ರೆ ಇದು ಎದುರಿಗಿರೋ ತೋಟನೇ ನಿಮ್ದು? ಇದು ನಮ್ದು. ಆ ತೆಂಗಿನ ಮರದ ಸರ್ತ ಅಲ್ಲಿವರೆಗೆ ನಮ್ದು. ಮತ್ತೆ ಸ್ವಲ್ಪ ಮೇಲ್ಗಡೆ 1 ಎಕರೆ 3 ಸೆಂಟ್ಸ್ ಸ್ಥಳ ಇದೆ ನನಗೆ ಅಷ್ಟೇ. ಅದು ನನ್ನ ಹೆಸರಲ್ಲೇ ಇದೆ, ತಂದೆ ಹೆಸರಲ್ಲಿ ಕೂಡ ಇಲ್ಲ. ಆಸ್ತಿ ವಿವಾದ ಬೇಕಿದ್ರೆ ಅದು ತಂದೆ ಹೆಸರಲ್ಲಿ ಇದ್ರೆ ಬರ್ತಿತ್ತು. ಇದು ನನ್ನ ತಂಗಿಯ ಗಂಡ. ಬೇಕಿದ್ರೆ ಅವ್ರ ಹತ್ರ ಕೇಳಿ. ನಮ್ಮ ಒಳಗೆ ಆಸ್ತಿ ಆಗಲಿ ಯಾವ ಒಂದು ಮನಸ್ಸು ಕೂಡ ಇಲ್ಲ ಸಂಬಂಧದವರೊಳಗೆ. ನನಗೆ ಅನಿಸ್ತಾ ಇದೆ ಈಗ ನಮ್ಮ ಸಂಬಂಧದವರು ಎಲ್ಲರೂ ಮಾತಾಡ್ತಾ ಇರುವಂಥದ್ದು ಎಂತ ಅಂತ ಹೇಳಿದ್ರೆ, ಅದು ಶಾಲೆಯಲ್ಲಿ ಮಕ್ಕಳ ಒಳಗೆ ಮಾತನಾಡಿ ಮೊದಲೇ ಐಡಿಯಾ ಮಾಡಿದ ಕೃತ್ಯ ಇರಬಹುದು ಅಂತ ಹೇಳುವಂಥ ಅಭಿಪ್ರಾಯ ಸಂಬಂಧದವರೆಲ್ಲ ಕೆಲವರು ಮಾತಾಡ್ತಾ ಇರ್ತಾರೆ. ಅವರು ಆ ಮಟ್ಟಿಗೆ ಯೋಚನೆ ಮಾಡೋದ್ರಲ್ಲೂ ಇಲ್ಲ, ಆ ಥರ ಮಕ್ಕಳಿಗೆ ಏನು ಗೊತ್ತಾಗಲಿಲ್ಲ. ಅಂಥದ್ದು ಅನುಮಾನ ನಮಗೆ ಇಲ್ಲದ ಕಾರಣ ನಾವು ಅದನ್ನು ಹೇಳ್ತಾ ಇಲ್ಲ ಸರ್. ಆದರೆ ಅದರ ಬಗ್ಗೆ ಇನ್ವೆಸ್ಟಿಗೇಷನ್ ಸ್ವಲ್ಪ ಪೊಲೀಸ್ ಆ ನಿಟ್ಟಿನಲ್ಲಿ ಸ್ವಲ್ಪ ಮಾಡಿದರೆ ಉತ್ತಮ ಅಂತೇಳಿ ನಮ್ಮ ಅನಿಸಿಕೆ ಅಷ್ಟೇ. ಬಟ್ ಕಂಪೇರ್ ಟು ಬೇರೆ ಹುಡುಗರು ಎಷ್ಟು ಜನ ಸ್ಟೂಡೆಂಟ್ಸ್ ಇದಾರೆ ಕ್ಲಾಸ್ಮೇಟ್? ಹುಡುಗರೆಲ್ಲ ಮಾತಾಡುದಿಲ್ಲ ಸರ್, ಗೊತ್ತಾಗ್ತಲ್ಲ. ಮತ್ತೆ ಇಲ್ಲಿಂದ ಯಾರಿಗೂ ನಾವು ಹೇಳಿಲ್ಲ ಅವಧನು ಪೂಜೆಗೆ ಹೋಗ್ತಾನೆ. ನಮ್ಮ ಭಾವನೆಗೂ ಕೂಡ ಗೊತ್ತಿಲ್ಲ, ಕೇಳಿ ಅವ್ರ ಹತ್ರ ಬೇಕಿದೆ. ನಮ್ಮ ಸಂಬಂಧದವರ ಹತ್ರ ಕೂಡ ಅವಧನು ಪೂಜೆಗೆ ಹೋಗ್ತಾನೆ ಅಂತ ನಾವು ಹೇಳಿಲ್ಲ. ಓಕೆ ಓಕೆ ಓಕೆ. ಯಾರಿಗೂ ನಾವು ಹೇಳ್ಕೊಂಡು ಹೋಗಿಲ್ಲ. ಮತ್ತೆ ಯಾರೋ ಮಾಡಿರ್ತಾರೆ, ಸಂಬಂಧಿಕರು ಮಾಡಿರ್ತಾರೆ ಅನ್ನೋದಕ್ಕೆ, ಅಥವಾ ಹೋಗಿರ್ತಾನೆ ಅನ್ನೋದೇ ಗೊತ್ತಿಲ್ಲ? ಇಲ್ಲ ಸರ್, ಸಂಬಂಧಿಕರಿಗೆ ಯಾರಿಗೂ ಗೊತ್ತಿಲ್ಲ. ನಿರಂತರವಾಗಿ ಎಷ್ಟು ವರ್ಷಗಳಿಂದ ಸರ್ ನನಗೆ ಈ ದಾರಿ ಇದೆಯಲ್ಲ, ಯಾರೇ ಒಬ್ಬ ಹುಡುಗ ನಿರಂತರವಾಗಿ ಓಡಾಡ್ತಾ ಇದ್ರೆ ರೆಗ್ಯುಲರ್ ಗೊತ್ತಾಗ್ಬಿಡುತ್ತೆ ಅವನಿಗೆ ಈ ಜಾಗ ಇದು ಹಿಂಗೆ ಹಿಂಗೆ ಅಂತ. ಮಿಸ್ಸಾಗಿ ಕಾಲ್ಜಾರ್ ಬಿದ್ದಿದ್ದಾನೆ ಅನ್ನೋದಕ್ಕೂ ಕೂಡ ನಾವು ಅನುಮಾನ ವ್ಯಕ್ತಪಡಿಸೋಕೆ ಆಗೋದಿಲ್ಲ. ಎಷ್ಟು ವರ್ಷಗಳಿಂದ ಧನು ಪೂಜೆ ಹೋಗ್ತಾ ಇರೋದು? ಅವ ಅಲ್ಲೇ ಧನು ಪೂಜೆಗೆ ಹೋಗೋದು ಈ ವರ್ಷ.
ಪ್ರಥಮ ಅಲ್ಲೇ ನಡ್ಕೊಂಡು ಸೈಕಲ್ ತಗೊಂಡು ಹೋಗುದು. ಅವ ಸಣ್ಣಂದಿನಿಂದಲೂ ಶಾಲೆ ಸ್ಕೂಲ್ ಆರಂಭ ಆದ ಮೇಲೂ ಸೈಕಲ್ ತಗೊಂಡು ಹೋಗ್ತಾ ಇದ್ದ. ಅಲ್ಲಿಂದಲೂ ಹೋಗ್ತಾ ಇಲ್ಲ ಸೈಕಲ್ ಅಲ್ಲಿ ನಾವು ಅಲ್ಲಿ ನಿಲ್ಸಿ ಅಲ್ಲಿಯೇ ಇದೆ ಸೈಕಲ್ ಕೂಡ ನಾವು ಮುಟ್ಲಿಕ್ಕೆ ಹೋಗ್ಲಿಲ್ಲ. ಹಾಗೆ 5 ಗಂಟೆಗೆ ಎದ್ದು ಒಂದ್ ದಿವಸ ಮೊದಲು ಹೇಳ್ತಾನೆ ನಮ್ಮ ಹತ್ರ, ನಾನು ನಾಳೆ ಧನು ಪೂಜೆಗೆ ಹೋಗ್ತೇನೆ ಅಂತೇಳಿ 10 ಗಂಟೆ ಒಳಗೆ ಮಲಗ್ತಾನೆ. ಧನು ಪೂಜೆಗೆ ಅದೇ ಫಸ್ಟ್ ಡೇ ಅವ್ನು ಧನು ಪೂಜೆ ಹೋಗ್ತಾ ಇರೋದು. ಆ ತಿಂಗಳಲ್ಲಿ ಡಿಸೆಂಬರ್ ಅಲ್ಲಿ ಒಂದು ಸಲ ಹೋದ, ವಾಪಸ್ ಜನವರಿಯಲ್ಲಿ ಒಂದು ಸಲ ಹೋದ. ಇದು 3ನೇ ಸಲ ಸಂಕ್ರಮಣದಂದು. ಅದಕ್ಕಿಂತ ಮೊದಲು 2 ಸಲ ಹೋಗಿದ್ದ. ಎಷ್ಟೆಷ್ಟು ದಿವಸ ನಡೀತಿದ್ದನು ಪೂಜೆ ಅನ್ನೋದು? ಅದು 1 ತಿಂಗಳು ನಡೀತದೆ ಸರ್ ದೇವಸ್ಥಾನ ಧನುರ್ಮಾಸ. ಡಿಸೆಂಬರ್ ಇಂದ ಸಂಕ್ರಾಂತಿವರೆಗೂ ನಡೆಯುತ್ತೆ. ರೆಗ್ಯುಲರ್ ಹೋಗ್ತಾ ಇರೋದು ಅಲ್ಲ ಅವಾಗ ಹೋಗ್ತಾ ಇದ್ದ. ಹಾಗೆ ಆವಾಗ ಹೋದ. ಇದು 3ನೇ ಸಲ ಒಂದು ಕೊನೆಯದು. ಅಂದ್ರೆ ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೇಳಬೇಕು? 4:45 ಎದ್ದು 5 ಗಂಟೆಗೆ ಹೋಗಿರ್ತಾನೆ. ಹೋಗ್ಬೇಕಾದ್ರೆ ಎಚ್ಚರ ಆಯ್ತಾ ಸರ್ ನಿಮಗೆ? ಯಾರಿಗೂ ಅದು ಮೊದಲು ಹೋದ್ರಲ್ಲೂ ಅವ ಕರೆಯುವುದಿಲ್ಲ ಸರ್, ಹಿಂಬದಿಯ ಬಾಗಿಲಿನಿಂದ ಹೋಗ್ತಾನೆ ಅವ. ನಮಗೆ ಎಚ್ಚರಿಕೆ ಆಗ್ತದೆ ಅಂತೇಳಿ ಚಿಲ್ಕ ಸೌಂಡ್ ಬರ್ತದೆ ಮನೆ ಒಳಗಿನದ್ದು, ಅದನ್ನು ಮುಂಬಾಗಿನದ್ದು ಅದನ್ನು ತೆಗೆಯದೆ ಕೂಡ ಅವ ಮೆಲ್ಲ ಹೋಗಿ ಬಾತ್ರೂಮ್ ಹೊರಗೆ ನಮ್ದು ಅಲ್ಲಿ ಸ್ನಾನ ಮಾಡಿ ಅವನ ಒಂದು ದಿವಸ ಮೊದಲು ಹೇಳ್ತಾನೆ, ನನ್ನ ಡ್ರೆಸ್ ಅಮ್ಮ ಇಂಥ ಡ್ರೆಸ್ ಟೇಬಲ್ ಅಲ್ಲಿ ಇಡು ಅಂತ ಅಮ್ಮನ ಹತ್ರ. ಹಾಗೆ ಅಮ್ಮ ಅಲ್ಲಿ ಡ್ರೆಸ್ ಆ ರೀತಿ ಹೇಳಿದ್ದ. ನಾವು ಕೂಡ ಅಲ್ಲಿದ್ದು ಹೇಳುವಾಗ ನನ್ನ ಹತ್ರ ಕೂಡ ಹೇಳಿ ಮಲಗಿದ್ದು. ನಾನು ಬೇಗ ಮಲಗ್ತೇನಪ್ಪ, ಬೇಗ ಎಲ್ಲಿಗುಂಟು ಬೆಳಿಗ್ಗೆ, ಮತ್ತೆ ಬಂದು 1 ಗಂಟೆ ಮಲಗ್ತೇನೆ ಅಂತ. ಧನು ಪೂಜೆಗೆ ಹೋದ ಹೊತ್ತು ಹೋಗಿ 6:45 7ಕ್ಕೆ ಬಂದು ಅರ್ಧ ಗಂಟೆ ಮಲಗ್ತಾ ಇದ್ದ. ವಾಪಸ್ಸು 7:15 ಎದ್ದು 8:15 ಸ್ಕೂಲಿಗೆ ಹೋಗ್ತಾ ಇದ್ದ. ಬಿಹೇವಿಯರ್ ಹೇಗಿತ್ತು ಸರ್? ನಾನು ಆ್ಯಕ್ಚುಲಿ ಸುಮಂತ್ ಎಕ್ಸಲೆಂಟ್ ಕ್ಲಾಸಿಗೆ ಫಸ್ಟ್ ಸರ್ ಸ್ಟೂಡೆಂಟ್ ಅಲ್ಲ ಸರ್, 80% ಮಾರ್ಕ್ ಇತ್ತು ಅವನಿಗೆ. ಅವ ಬಾಕಿ ವಿಷಯದಲ್ಲಿ ಟ್ಯಾಲೆಂಟ್ ಆಗಿದ್ದ ಸ್ಕೂಲಲ್ಲಿ. ಸೈನ್ಸ್ ಫೆಸ್ಟಿಗೆ ಸೆಲೆಕ್ಟ್ ಆಗೋದಕ್ಕೆ ಏನು ಕಾರಣ? ಅದು ಯಾವ ಪ್ರಾಜೆಕ್ಟ್? ನದಿಯಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯವನ್ನೆಲ್ಲ ಮೇಲಕ್ಕೆ ಹಾಕಿ ನೀರನ್ನು ಕ್ಲೀನ್ ಮಾಡಿ ಕೆಳಗೆ ಬಿಡ್ತದೆ. ಪ್ಲಾಸ್ಟಿಕ್ ಕಸ ಎಲ್ಲ ಬಂದರೆ ತೆಗೆದು ಮೇಲೆ ಹಾಕುವಂತ ಪ್ರಾಜೆಕ್ಟ್ ಅವನೇ ಮಾಡಿತ್ತು. ಇದು ಆಲ್ ಓವರ್ ಇಂಡಿಯಾ ಅವನ ಸ್ವಂತ ಐಡಿಯಾದಲ್ಲಿ ಅವ ಮಾಡಿದ್ದಾನೆ. ನಮ್ಮ ರಾಜ್ಯಕ್ಕೆ ಸೆಲೆಕ್ಟ್ ಆಗಿರೋ ಏಕೈಕ ಹುಡುಗನ ಅಥವಾ ರಾಜ್ಯಕ್ಕೆ 4 ಏನೋ ಸೆಲೆಕ್ಟ್ ಆಗಿದ್ದೆ ಕಾಣ್ತದೆ. ಮತ್ತೆ ನ್ಯಾಷನಲ್ ಲೆವೆಲ್ಗೆ ಅದೇ ಇಬ್ಬರೇನ ಸೆಲೆಕ್ಟ್ ಆಗಿದ್ದಾರೆ ಅಷ್ಟೇ. ಬಿಹೇವಿಯರ್ ಸರ್, ಅವನ ನಾಲೆಡ್ಜ್ ಪರ್ಪಸ್ಸು ನೀವು ಒಳ್ಳೆ ಹುಡುಗ ಅಂತ ಹೇಳ್ತಾ ಇದ್ದೀರಿ. ಬಟ್ ನಾನು ಮಾನಸಿಕವಾಗಿ ಎಷ್ಟು ಸ್ಟ್ರಾಂಗ್ ಇದ್ದ? ಈ ಭೂತ ಪ್ರೇತ ಅಥವಾ ಇಲ್ಲಿ ಭಯದ ಕತ್ಲು ಆ ಥರದ ಭಯ ಪಡೋದು ಅಂತ ವಿಷಯದಲ್ಲಿ ಅವನಿಗೆ ಭಯವೇ ಇಲ್ಲ. ಆ ವಿಷಯವನ್ನೇ ಅವ ತಲೆಗೆ ತಗೊಳ್ತಾ ಇರಲಿಲ್ಲ ಸರ್. ನಾವು ಮಾತಾಡ್ತಾನೂ ಇರಲಿಲ್ಲ ಸರ್. ಮಕ್ಕಳ ಎದುರು ನಾವು ಅಂಥದ್ದು ವಿಷಯ ಕೂಡ ನಾವು ಮಾತಾಡುವುದಿಲ್ಲ. ನಮಗೆ ಮಾತಾಡೋ ಅವಶ್ಯಕತೆ ಇಲ್ಲಲ್ಲ ಸರ್. ಅದು ಅದೇ ಅದನ್ನೆಲ್ಲ ಮಾತಾಡಲೂಬಾರ್ದು. ಬಟ್ ಅವನು ಕತ್ಲು ಕಂಡ್ರೆ ಭಯ ಪಡೋದು ಆ ಥರ ಇಲ್ಲ ಸರ್, ಏನಿಲ್ಲ, ಅಂತ ಭಯವೇ ಇಲ್ಲ ಅವನಿಗೆ. ಅವನಿಗೂ ಇಲ್ಲ, ನನ್ನ ದೊಡ್ಡ ಮಗನಿಗೂ ಆ ವಿಷಯವೇ ಗೊತ್ತಿಲ್ಲ. ಅದರ ಬಗ್ಗೆ ನಂಬಿಕೆಯೂ ಕೂಡ ಅವರಿಗೆ ಅಷ್ಟು. 2 ಮಕ್ಕಳು ಸರ್ ನಿಮಗೆ? 3, ಒಂದು ಹೆಣ್ಣು, ಇನ್ನು ಸಣ್ಣವರು. ಸ್ಕೂಲ್ ಟೀಚರ್ಸ್ಗಳು ಏನು ರಿಯಾಕ್ಟ್ ಮಾಡಿದ್ರು ನೀವು ಆಮೇಲೆ ಅಬ್ಸರ್ವ್ ಮಾಡಿದಾಗೆ? ಏನಾದ್ರು ಸ್ಕೂಲ್ ಹುಡುಗರ ನಡುವೆ ಸಮಸ್ಯೆ ಇತ್ತಾ? ಆ ಥರದ್ದು ಏನಾದ್ರು ರಿಯಾಕ್ಟ್ ಮಾಡಿದ್ರು? ಇಲ್ಲ, ನಾನು ಕೇಳಲಿಕ್ಕೆ ಹೋಗಲಿಲ್ಲ ಸರ್. ನನಗೆ ಇದು ಕಾರ್ಯಕ್ರಮ ಮುಗಿಯದೆ ಯಾವುದಕ್ಕೂ ಮುಂದುವರಿಲಿಕ್ಕೆ ಆಗುವುದಿಲ್ಲ ಸರ್. ಅದು ಹೊರತು ಪೊಲೀಸ್ ಇನ್ವೆಸ್ಟಿಗೇಷನ್ ಇರುವಾಗ ನಾವು ಹೋಗಿ ಕೇಳಿದರೆ ತಪ್ಪಲ್ವ ಸರ್? ಅವನ ಫ್ರೆಂಡ್ಸ್ಗಳು ಪೇರೆಂಟ್ಸ್ಗಳು ಯಾರಾದರೂ ಬಂದಿದ್ರಾ ಈ ಅಂತ್ಯ ಸಂಸ್ಕಾರ? ಅವನ ಆತ್ಮೀಯ ಫ್ರೆಂಡ್ಸ್ ಮನ್ವಿತ್ ಅಂತೇಳಿ ಅವ ಕರೆದೇ ಹೋಗ್ತಾ ಇದ್ದದ್ದು. ಅವ ಬಂದಿದ್ದ. ಅವ್ರ ಪೇರೆಂಟ್ಸ್ಗಳು ಯಾರು ಬಂದಿದ್ರು ಪೇರೆಂಟ್ಸ್ ಬಂದಿದ್ರು, ಹುಡುಕಾಡ್ಲಿಕ್ಕೂ ಕೂಡ ಬಂದಿದ್ರು. ಮತ್ತೆ 2 ಹುಡುಗರು ನನಗೆ ಅಷ್ಟು ಪರಿಚಯ ಇಲ್ಲ ಅವರದ್ದು, ಯಾರು ಅಂತೇಳಿ ನನಗೆ ಅಷ್ಟು ಹೇಳಕ್ಕಾಗಲ್ಲ ಎಂತ ಅಂತೇಳಿ. ಫೈನಲಿ ಸರ್, ನಾನು ಇನ್ನೊಂದು ಕ್ವಶನ್ಸ್ನ ಕೇಳಲೇಬೇಕು. ನೀವು ಆ ಮೃತದೇಹ ಸಿಕ್ಕಾಗ ತುಂಬ ಏನು ಅಬ್ಸರ್ವ್ ಮಾಡಿದ್ರಿ ನೀವು? ಮೈನ್ಯೂಟಾಗೆ ತುಂಬ ಕ್ಲೋಸಾಗಿ ನೋಡಿರ್ತೀರಿ ಅಂತ ಕೇಳ್ತಾ ಇದ್ದೀನಿ. ಏನು ಅಬ್ಸರ್ವ್ ಮಾಡಿದ್ರಿ ಸರ್ ನೀವು? ನಾನು ಮೃತದೇಹವನ್ನು ತೆಗೆದು ಮೇಲೆ ಹಾಕಿದ ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಕೆಳಗಿಲ್ದು ಹೋದೆ. ಅಲ್ಲಿಗೆ ಕರೆದ್ರು ನನ್ನನ್ನು ಪೊಲೀಸ್ನವರು. ಮೇಜರ್ ಮಾಡಲಿಕ್ಕಿದೆ, ಕೂತ್ಕೊಳ್ಬೇಕು ಅಂತ. ಕೂತ್ಕೊಂಡೆ. ನನಗೆ ತಲೆಯ ಮುಂಭಾಗದಲ್ಲಿ ಒಂದು ಗಾಯ ಕಂಡಿತ್ತು. ಕಬ್ಬಿಣದ ರೋಡ್ ಅಥವಾ ಕತ್ತಿಯಿಂದ ಕಡ್ದಾಗಿತ್ತು ಗಾಯ. ಮತ್ತು ತಲೆಯ ಹಿಂಬದಿಯಿಂದ ಒಂದು ಗಾಯ ಇತ್ತು. ಅದೇ ರೀತಿ ಇತ್ತು ಅದು ಕೂಡ. 2 ಗಾಯ ಹೊರತು ಬೇರೆ ಯಾವ ಗಾಯವೂ ನನಗೆ ಕಾಣಲಿಲ್ಲ. ಈ ಭಾಗದಲ್ಲಿ ಬೆಳ್ತಂಗಡಿ ಅಂದ ತಕ್ಷಣ ಭಾಳ ಚರ್ಚೆಗಳು ಆಗ್ತಾ ಇದೆ. ಇತ್ತೀಚೆಗೆ ಧರ್ಮಸ್ಥಳ ಕೇಸ್ ಆದಮೇಲೆ ನರಬಲಿ, ಮಾಟ, ಮಂತ್ರ ಈ ಥರದ್ದು ಇದೆ ಇಲ್ಲಿ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ. ಇಲ್ಲ, ಆ ಥರದ್ದು ಏನಿಲ್ಲ ಸರ್. ಅಂಥದ್ದು ಯಾವುದು ನಮ್ಮ ವಟಾರದಲ್ಲಿ ಇಲ್ಲ ಸರ್. ಯಾಕೆಂದರೆ ಕೇವಲ 16 ವರ್ಷ ಬಾಲಕ ಆಗಿರೋದ್ರಿಂದ ಆ ಥರದ ನರಬಲಿಗೋಸ್ಕರ ಏನಾದ್ರು ಪ್ರಯತ್ನ ಪಟ್ಟು? ಇಲ್ಲ ಸರ್. ಅಂಥದ್ದು ಯಾವುದು ನಡೆಯೋಕ್ಕೆ ಚಾನ್ಸೇ ಇಲ್ಲ ಸರ್.
ಮತ್ತು ನಿಮ್ಮ ಆ ಜಾಗ ಇದೆಯಲ್ಲ ಆತನ ತೆಗೆದುಕೊಂಡು ಬಾವಿಲಿ ಹಾಕಿದಾರಲ್ಲ ಆ ಜಾಗ ಇದೆಯಲ್ಲ ಆ ಜಾಗ ಓನರ್ ಮಾಲೀಕರು ಅವರ ನಿಮ್ಮ ನಡುವೆ ಹೇಗಿದೆ ಸ್ನೇಹ? ಏನಿಲ್ಲ ಸರ್, ಉತ್ತಮ ಬಾಂಧವ್ಯ ಇದೆ ಸರ್. ನಾವು ಅಗತ್ಯ ಇದ್ದರೆ ಮಾತ್ರ ಅವ್ರ ಹತ್ರ ಮಾತಾಡ್ಲಿಕ್ಕೆ ಹೋಗ್ತೇವೆ, ಇಲ್ಲ ಇದ್ರೆ ಕೆಳಗಿನ ದಾರಿಯಲ್ಲಿ ಸೀದಾ ಹೋಗ್ತೇವೆ, ಏನಮ್ಮ ಅಂತೇಳಿ ಮಾತಾಡಿಕೊಂಡು ಹೋಗ್ತೇವೆ ಅಷ್ಟೇ. ಅವರು ಕೂಡ ಅಷ್ಟೇ, ಬೇರೆ ಯಾವ ವೈಮನಸ್ಸು ನಮ್ಮೊಳಗಿಲ್ಲ. ಬಟ್ ಲಾಸ್ಟ್ ನೀವು ಅವನು ಎದ್ದು ಮನೆಯಿಂದ 4 ಗಂಟೆಗೆ ಎದ್ದು ಹೋಗಬೇಕಾದ್ರೆ ನಿಮ್ಗೆ ಎಚ್ಚರ ಆಯ್ತು? 5 ಗಂಟೆಗೆ ಎಚ್ಚರ ಆಯ್ತಾ? ಇಲ್ಲ ಸರ್, ಎಚ್ಚರ ಏನಾಗಿಲ್ಲ? ಗೊತ್ತೇ ಆಗಲಿಲ್ಲ. ಆಗಿಲ್ಲ. ಓಕೆ. ರಾತ್ರಿ ಮಾತಾಡಿದ್ದು ಮಾತ್ರ. ರಾತ್ರಿ ಮಲಗಬೇಕಾದ್ರೆ ನಿಮ್ಮ ಹತ್ರ ಏನು ಮಾತಾಡ್ತಾರೆ? ಗುಡ್ ನೈಟ್ ಅಮ್ಮ, ಗುಡ್ ನೈಟ್ ಅಪ್ಪ, ಸಿ ಯು, ನಾಳೆ ಬೆಳಿಗ್ಗೆ ಮಾತಾಡುವ ಅಂತ ಹೇಳಿಯೇ ಮಲಗುದು. ಕ್ಯಾಶುವಲ್ ಡೈಲಿ ರೆಗ್ಯುಲರ್ ಮಾತಾಡ್ಬೇಕಾದ್ರೆ ಅದೇ ಮಾತು ಅವನು ಕೊನೆಯದ್ದು. ಸಪ್ರೇಟ್ ಮಲಗ್ತಾರಾ ಸರ್? ಅಣ್ಣ ತಮ್ಮ ಒಟ್ಟಿಗೆ ಮಲಗ್ತಾರೆ, ಅವನ ಆಚೆ ಕಡೆ ನಾವು ಮಲಗ್ತೇವೆ. ಆಚೆ ರೂಮ್ ಇದೆ ಒಂದು, ಅದ್ರ ಬಾಗಿಲು ಹಾಕುದಿಲ್ಲ, ಅಲ್ಲಿ ಆಯ್ತು ನನಗೆ ಕಾಣ್ತಾ ಇರ್ತಾನೆ ಇವರು ಮಕ್ಕಳು, ಅಲ್ಲಿ ನಾನು ಮಲಗ್ತೇನೆ. ಜೊತೆಗೆ ನಿಮಗೆ ಯಾರ್ದಾದ್ರೂ ಬಿಹೇವಿಯರಲ್ಲಿ ಏನಾದ್ರು ಚೇಂಜಸ್ ಕಂಡಿದೆಯಾ? ಫ್ರೆಂಡ್ಸ್ಗಳ ಬಿಹೇವಿಯರಲ್ಲಿ ಅಥವಾ ಯಾರಾದರೂ ನಿಮ್ಮ ರಿಲೇಷನ್ಸ್ಗಳ ಬಿಹೇವಿಯರಲ್ಲಿ ಏನಾದ್ರು ಚೇಂಜಸ್ ಕಂಡಿದೆಯಾ ಸರ್? ನಾನು ಆ ದಿವಸ ಅಷ್ಟು ಅಬ್ಸರ್ವ್ ಮಾಡೋಕ್ಕೆ ಆಗಲ್ಲ ಸರ್, ಅದು ನನಗೆ ಕಂಡದ್ರಲ್ಲಿ ಇಲ್ಲ ಸರ್. ಮತ್ತು ಕೆಲವು ಚಾನಲಲ್ಲಿ ಸುಮ್ಮನೆ ವರದಿ ಮಾಡ್ತಾ ಇದ್ದಾರೆ ಸರ್, ದಯವಿಟ್ಟು ಅದನ್ನು ನಿಲ್ಲಿಸಿ ಸರ್. ಏನು ವರದಿ ಅಂತ? ಕೆಲವು ಆಸ್ತಿಗೋಸ್ಕರ ಅಂತ ಹಾಕಿದ್ದಾರೆ, ಕೆಲವರು ಅನೈತಿಕ ಸಂಬಂಧ ಅಂತೇಳಿ ಹಾಕಿದ್ದಾರೆ. ಈಗ ಬಂದು ಅವರು ನಮ್ಮನ್ನು ಮಾತನಾಡಿಸಿ ಹಾಕಬೇಕು ಹೊರತು ಎಲ್ಲೆಲ್ಲಿ ಕೂತು ನಮ್ಮ ಇದ್ದ ಮಹಿಳೆಯರನ್ನೆಲ್ಲ ಆ ರೀತಿ ಅವಮಾನ ಮಾಡುವುದು. ಆಸ್ತಿ ಯಾರಿಗೆ ಸರ್? 1 ಎಕರೆ 3 ಸೆನ್ಸಲ್ಲಿ ನನ್ನ 3 ಮಕ್ಕಳಿಗೆ ನಮಗಿರುವುದು, ಬೇರೆ ಯಾರಿಗೆ ಇಲ್ಲ ಇದರಲ್ಲಿ. ಮತ್ತು ಆಸ್ತಿಗೋಸ್ಕರ ಯಾವ ಸಂಬಂಧದವನು ಬರಲಿಕ್ಕೆ ಚಾನ್ಸ್ ಉಂಟಾ ಸರ್? ಇಲ್ಲ ಅಲ್ವಾ ಸರ್? ಅದೆಲ್ಲ ಸುಳ್ಳು ವರದಿ. ಜನತೆ ಅದನ್ನು ಗಮನದಲ್ಲಿ ತಗೊಳ್ಬೇಕು ಅಂತ ನಾನು ಜನತೆಗೆ ಬೇಡ್ಕೊಳ್ತಾ ಇದ್ದೇನೆ. ಕತ್ತಿ ಸಿಕ್ಕಿದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ಅದು ನನಗೆ ಅದರ ಬಗ್ಗೆ ಅದು ಅಲ್ಲ ಅಂತೇಳಿ ಕಾಣ್ತಾ ಉಂಟು ಸರ್. ತುಕ್ಕು ಬೇರೆ ಹಿಡಿದಿದೆಯಲ್ಲ? ನಾನು ನೋಡಿದ್ದೇನೆ ಸರ್, ಅದು ತುಕ್ಕು ಹಿಡಿದಿತ್ತು. ಅದು ಮೊದಲು ಹುಲ್ಲು ಇದು ಮಾಡುವಾಗ ಬಿದ್ದ ಕತ್ತಿ ಅಂತ ಕಾಣ್ತಾ ಉಂಟು ಅಷ್ಟೇ. ಚೀರಾಟ ಕೂಗಾಟ ಹೌದು, ನಮಗೆ ಕೇಳಲಿಲ್ಲ ಸರ್. ಆ ಭಾಗದಲ್ಲಿ ಆ ಮುಂದಿದೆಯಲ್ಲ, ಕೆರೆಯ ಮುಂಭಾಗ ಇದೆಯಲ್ಲ, ಅಲ್ಲಿಂದ ರಕ್ತದ ಕಲೆಗಳು ಅಲ್ಲಲ್ಲೇ ಬಿದ್ದಿರ್ತಕ್ಕಂಥ ಕಲೆಗಳು ಕಾಣಸಿಗ್ತಾ ಇದೆ ಸರ್. ಅವನನ್ನು ಆ ಲೆವೆಲಿ ಬೆನ್ನಟ್ಟಿ ಆ ರೀತಿಯಾಗಿ ಕೊಂದಿದ್ದಾರೆ ಅನ್ನೋ ಸಂಶಯ ಏನಾದರೂ ಇದೆಯಾ ಸರ್? ಬೆನ್ನಟ್ಟಿ ಕೊಂದಿದ್ದಾರೆ ಅಥವಾ ಆ ಸ್ಪಾಟಲ್ಲಿ ಕೊಂದು ಅವನನ್ನು ಹೇಳ್ಕೊಂಡು ತಂದು ಅಲ್ಲಿ ಹಾಕಿದ್ದಾರೆ ಅಂತ ಹೇಳುವಂಥದ್ದು ನಮಗೆ ಗೊತ್ತಿಲ್ಲ ಸರ್. ಅದು ಆ ರೀತಿ ನಡೆದಿದೆ ಅಂತ ಹೇಳುವಂಥದ್ದನ್ನು ಇದು ಮಾಡ್ಬೋದು. ಬಾವಿ ಕಟ್ಟೆ ಮೇಲೆ ಒಂದು ಕಲ್ಲಿದೆ, ಚಿಕ್ಕ ಕಲ್ಲು, ಅದರ ಮೇಲೆ ರಕ್ತದ ಕಲೆ ಗಮನಿಸಿತ್ತು? ಇತ್ತು ಸರ್, ಅಲ್ಲಿ ತುಂಬ ರಕ್ತ ಇದ್ದದ್ದು ಅದರಲ್ಲಿ. ಯಾಕಾಗಿರ್ಬೋದು ಸರ್ ಅದು? ನಿಮ್ಮ ಅಂದಾಜು? ನನಗೆ ಅದರ ಬಗ್ಗೆ ಹೇಳೋಕೆ ಆಗಲ್ಲ ಸರ್. ಓಕೆ. ಇಬ್ಬರು ಮಕ್ಕಳಿದ್ದಾರೆ, ಅವ್ರು ಎಷ್ಟು ಮಿಸ್ ಮಾಡ್ಕೋತಾ ಇದ್ದಾರೆ ನಾನು ಈ ಸಮಯದಲ್ಲಿ? ಅವರಂದ್ರೆ ಅವನ ಒಂದು ಆಸುವ ಹೊದಿಕೆ ಇದೆ, ಅದನ್ನು ಲೆಕ್ಕಕ್ಕೆ ಬಿಸಾಡಬೇಕಿತ್ತು. ಆ ದೊಡ್ಡ ಮಗ ಹೇಳಿದ ಆ ಆಸೆಗೆ ನನಗೆ ಬೇಕು, ನಾನು ಅವ ಈಗ ಅದನ್ನು ಹತ್ತಿರ ಇಟ್ಕೊಂಡು ಮಲಗ್ತಾನೆ ಈಗಲೂ ಕೂಡ. ಅದನ್ನು ಒದಿಸುವುದಿಲ್ಲ, ಹತ್ತಿರ ಇಟ್ಟು ಮುದ್ದೆ ಮಾಡಿ ಅದನ್ನು ಇಟ್ಕೊಂಡು ಮಲಗ್ತಾನೆ ದೊಡ್ಡ ಮಗ. ಸಣ್ಣವಳು ಅವನೊಟ್ಟಿಗೆ ತುಂಬ ಚೂಟಿಯಾಗಿ ಆಟ ಆಡ್ತಾ ಇದ್ದರು. ಅವಳು ಮೊನ್ನೆಯಿಂದ ಒಂದು 3 ದಿವಸ ಶಾಲೆಗೆ ಕಳಿಸಿದೆ, ಇಲ್ಲಿ ಇದು ಮಾಡ್ತಾಳೆ ಅಂತೇಳಿ. ಈಗ ಜನ ಇರುವಾಗ ಗೊತ್ತಾಗೋದಿಲ್ಲ ಸರ್, ಮತ್ತೆ ಅಂತ ಗೊತ್ತಿಲ್ಲ. ಒಬ್ಬರೊಬ್ಬರು ನೆಂಟರು ಬರ್ತಾ ಹೋಗ್ತಾ ಇರ್ತಾರೆ ಈ ಸಂದರ್ಭದಲ್ಲಿ. ಅವರ ಹತ್ರ ಮಾತಾಡಿಸಿ ನಮ್ಮ ಟೈಮ್ ಹೋಗೋದು ಗೊತ್ತಾಗ್ತಾ ಇಲ್ಲ. ನಮಗೆ ನ್ಯಾಯ ಸಿಕ್ಕಿದ್ರೆ ಸಾಕು ಸರ್, ನಿಜವಾದ ಅಪರಾಧಿ ಸಿಕ್ಕಿದ್ರೆ ಸಾಕು. ಆರೋಪಿಗಳು ಯಾರು ಅಂತ ಗೊತ್ತಾದ್ರೆ ಏನು ಕಾರಣ ನೀವು ಈ ಥರ ಮಾಡಲಿಕ್ಕೆ ಅಂತ ಏನಾದ್ರು ಕೇಳಲಿಕ್ಕೆ ಬಯಸ್ತೀವಿ ಸರ್? ಅಂತ ಆ ಪಾಪಿಗಳಿಗೆ ಏನು ಹೇಳಿಕೆ ಇಷ್ಟಪಡ್ತೀರಿ? ಇಲ್ಲ ಸರ್, ಆರೋಪಿಗಳು ಸಿಕ್ಕಿದ ಕೂಡಲೇ ನನ್ನನ್ನು ಪೊಲೀಸ್ನವ್ರು ಕರೆದು ನಾನು ಭೇಟಿ ಮಾಡ್ತೇನೆ, ಕೇಳ್ತೇನೆ ಸರ್ ನಾನೇನು ಮಾಡಿದ್ದೇನೆ, ನನ್ನ ಮಗ ಏನು ಮಾಡಿದ್ದಾನೆ, ಏನು ತಪ್ಪು ಮಾಡಿದ್ದೆ ಕೇಳ್ತೇನೆ. ಆಮೇಲೆ ಅವರಿಗೆ ಉತ್ತರ ಕೊಡ್ತೇನೆ ಸರ್, ಅವರನ್ನು ಮಾತನಾಡಿಸಿ ಉತ್ತರ ಕೊಡ್ತೇನೆ. ಏನಾಗಬೇಕು ಅಂದ್ಕೊಂಡಿದ್ದ ಸರ್ ಸುಮಂತ್? ನೀವೇನು ಕನ್ಸ್ಕೊಂಡಿದ್ರಿ? ನಾವು ಅದೇ ಅವ ಒಂದು ವಿಜ್ಞಾನಿ ಆಗಬೇಕು ಅಂತೇಳಿ ಕನಸು ಕಾಣ್ತಾ ಇದ್ದ. ಅದಕ್ಕೆ ಹೈಸ್ಕೂಲ್ನವರು ಮೊದಲು ಸೆಕೆಂಡ್ ಬಂದದಕ್ಕೆ ಬಾಲವಿಜ್ಞಾನಿ ಅಂತ ಒಂದು ಬಿರುದು ಕೊಟ್ಟಿದ್ದರು ಅವನಿಗೆ, ಬಾಲವಿಜ್ಞಾನಿ ಅಂತೇಳಿ. ಅವನು ಶಾಲೆಯಲ್ಲಿ ಕೂಡ ಅದರ ನಂತರ ಬಾಲವಿಜ್ಞಾನಿ ಅಂತೇಳಿ ಮಕ್ಕಳು ಕರೀತಾ ಇದ್ರು ಅವನನ್ನು. ಹಾಗೆ ದೊಡ್ಡ ವಿಜ್ಞಾನಿ ಆಗಬೇಕು ಅಂತ ಆಸೆ ಪಡ್ತಾ ಇದ್ದ. ಮನೆಯಲ್ಲಿ ಒಂದು ಸ್ವಿಚ್ ಹೋದ್ರು ಕೂಡ ಅವನೇ ಹಾಕುದು ಎಲ್ಲ. ಹೌದಾ? ಎಂತಾದ್ರೂ ಒಂದು ಹಾಲಾದರೆ ಅದು ಅಲ್ಲಿ ಇರ್ಲಪ್ಪ, ರಿಪೇರಿಗೆ ಕೊಡಬೇಡ, ಸಂಜೆ ಬರ್ತೇನೆ ನಾನು ನೋಡ್ತೇನೆ ಅಂತ ಹೇಳ್ತಾ ಇದ್ದ. ರೇಡಿಯೋ ರಿಪೇರಿ ಒಂದು ಇತ್ತು, ಅದನ್ನು ಕೂಡ ರಿಪೇರಿ ಎಲ್ಲ ಮಾಡ್ತಾ ಇದ್ದವು.
ಸೆನ್ಸ್ ಆಫ್ ಕ್ರಿಯೇಟಿವಿಟಿ ಆ ಮಟ್ಟಿಗಿತ್ತ ಸರ್, ಅದ್ಭುತವಾಗಿ ಕೌಶಲ, ಬೇರೆ ಥರ ಯೋಚನೆ ಮಾಡೋದು, ಹಾಂ, ಅದು ಬೇರೆ ಅಂತ ಹೇಳಿದರೆ ನಮ್ಮ ಸಮಾಜದ ಬಗ್ಗೆ ಮಾತ್ರ ಕಾಳಜಿ, ಬೇರೆ ಯಾವ ವಿಷಯ ಇಲ್ಲ. ಮತ್ತು ನಮ್ಮ ಕೃಷಿ, ಫ್ರೂಟ್ ಅದು ಇದೆಲ್ಲ ಮಾಡಿ, ಇದು ನರ್ಸರಿಯಿಂದ ಸಸಿ ತಂದೆಲ್ಲ ಗುಡ್ಡೆಯಲ್ಲೆಲ್ಲ ನಾಟಿದ್ದಾನೆ ಅವನಷ್ಟೇ. ಅದಕ್ಕೆ ನಾವು ಒಂದು ದಿವಸ ಮೊದಲು ಗೊಬ್ಬರ ತೆಗಿತಾ ಇದ್ದೆವು. ಆವಾಗ ಹೇಳಿದ್ದಾನೆ ನನ್ನ ಹತ್ರ, 2 ಬಟ್ಟಿ ಗೊಬ್ಬರ ಗುಡ್ಡೆಗೆ ಕೊಂಡೋಗಿ ಹಾಕಪ್ಪ, ನಾನು ಮತ್ತೆ ಬಿಡಿಸ್ತೇನೆ ಅಂತ. ಮರು ದಿವಸ ಅರ್ಧ ಗೊಬ್ಬರ ಹೊತ್ತಾಗುವಾಗ ಈ ರೀತಿ ಆಯಿತು. ಅಲ್ಲಿ ಬಾಕಿಯಾಗಿದೆ. ಯಾವುದು ಬೇಕಾ ಸರ್ ಇನ್ನು? ಅಷ್ಟೇ. ಕೇವಲ ನಿಮ್ಮ ಕುಟುಂಬ ಅಷ್ಟೇ ಮಿಸ್ ಮಾಡ್ಕೊಂಡಿಲ್ಲ ಸರ್, ಇಡೀ ಭಾರತ ಮಿಸ್ ಮಾಡ್ಕೊಳ್ತೀನಿ ನಾನು. ಖಂಡಿತವಾಗಿಯೂ ನಮ್ಮ ಗೇರುಕಟ್ಟೆಯಲ್ಲೂ ಹೋಗ್ತಾ ಇದ್ದೇನೆ, ಎಲ್ಲರ ಕಣ್ಣಲ್ಲಿ ಕೂಡ ನೀರು ತುಂಬುತ್ತಾ ಇದೆ. ಪ್ರತಿಯೊಬ್ಬರು ಜಾತಿ ಭೇದ ಮರೆತು ಎಲ್ಲರೂ ಕೂಡ ಸೇರಿದ್ದಾರೆ ಕೂಡ ಅವತ್ತು. ಇಡೀ ಕರ್ನಾಟಕದ ಜನತೆಯೇ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಈ ಕ್ಷಣ ಯಾವತ್ತೂ ನಿರೀಕ್ಷೆ ಮಾಡಿರ್ಲಿಕ್ಕಿಲ್ಲ ಸರ್ ನೀವು? ಇಲ್ಲ ಸರ್, ದೇವರು ಈ ಥರದ್ದು ನೋವು ನಿಮಗೆ ಕೊಡಬಾರ್ದಿತ್ತು ಅಂತ ಅವನು ನನಗೆ ಮಾಡಬೇಕಾದ ಈ ಕ್ಷಣ, ಹೌದು, ಅದನ್ನು ನಾನು ಮಾಡಿದಾಗ ಆಯ್ತು ಅಷ್ಟೇ. ಮಕ್ಕಳಿದ್ದಾಗಲೇ ತಂದೆಗೆ ಈ ಥರ ಇದಿದೆಯಲ್ಲ, ಶ್ರದ್ಧಾ ಕಾರ್ಯಗಳನ್ನು ನೀವು ಮಾಡೋದು. ಈಗ ನನಗೆ ಅವನ ಕಾರ್ಯಕ್ರಮ ನಿಂತು ಕೂತುಕೊಳ್ಬೋದಷ್ಟೇ, ನನಗೆ ಮಾಡುವ ಹಕ್ಕಿಲ್ಲ ಸರ್. ತಂದೆ ಇದ್ದಾರೆ, ಹಾಗೆ ಚಿಕ್ಕಪ್ಪ, ತಂದೆಗೆ ಕೂತ್ಕೊಳ್ಳಿಕ್ಕೆ ಆಗಲ್ಲ. ಅದಕ್ಕೆ ಚಿಕ್ಕಪ್ಪನ ಹತ್ರ ಹೇಳಿ ಚಿಕ್ಕಪ್ಪನ ಹತ್ರ ಮಾಡಿಸ್ತಾ ಇದ್ದೇನೆ ಸರ್. ಅವರ ಹತ್ರ ಕೂತು ನಾನು ಅವರ ಕೈಯಿಂದ ಮಾಡಿಸ್ತಾ ಇದ್ದೇನೆ. ಇದು ಅವರ ತಂದೆಯ ಮಾತು ನೋಡಿ. ನಾನು ಭಾಳ ಸರಿ ಹೇಳಿದ್ದೀನಿ, ಪುತ್ರ ಶೋಕಂ ನಿರಂತರಂ ಅಂತ. ಅಪಾರ ಕನಸು ಕಂಡಿದ್ರು, ಮಗ ಏನೋ ದೊಡ್ಡಕ್ಕೆ ಸಾಧನೆ ಮಾಡ್ತಾನೆ, ನಮ್ಮನ್ನೆಲ್ಲ ಒಂದು ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗ್ತಾನೆ ಅಂತ. ಈ ರೀತಿಯ ಒಂದು ಸಾವಿದೆಯಲ್ಲ, ಅದು ಯಾರು ಕೂಡ ಅರಗಿಸ್ಕೊಳಕ್ಕೆ ಆಗೋದಿಲ್ಲ, ಯಾರಿಗೂ ಕೂಡ ಬರಬಾರ್ದು ಈ ಥರದ ಒಂದು. ಆ ಪಾಪಿಗಳಿಗೆ ದೊಡ್ಡ ಶಾಪ ಅಂತರೂ ಕಾದಿದೆ. ಪುರೋಹಿತರು ಹೇಳೋ ಹಾಗೆ ಗರುಡ ಪುರಾಣ ಹಾಗೆ ಹೀಗೆ ಅಂತ, ಇಂಥ ಪಾಪಿಗಳಿಗೆ ಎಷ್ಟೋ ಆಯಸ್ಸು ಕೊಟ್ಬಿಡ್ತಾನೇನೋ ಅಂತ ಅನಿಸ್ಬಿಡುತ್ತೆ. ಒಂದು ವಿಧಿಯನ್ನು ದೂಷಿಸೋದಾ, ದೇವ್ರನ್ನ ಶಪಿಸೋದಾ, ಈ ರೀತಿಯಾಗಿ ಯಾಕೆ ನಮಗೆ ಮಾಡಿಬಿಟ್ಟೆ ಅಂತ ಅನೇಕರು ಅನೇಕ ಮಾತುಗಳನ್ನು ಆಡ್ಬೋದು, ಏನೇನೋ ಕಾರಣಗಳನ್ನು ಕೊಡ್ಬೋದು. ಆದರೆ ಪಾಪಿಗಳಿಗೆ ಶಿಕ್ಷೆ ಕಟ್ಟಿಟ್ಟು ಬುತ್ತಿ, ಅದು ಪ್ರತ್ಯಕ್ಷವಾಗಿ ಆಗಿರ್ಬೋದು. ಇವರು ಎದುರಿಗೆ ಅವ್ರನ್ನ ತಲೆ ಕಡಿಯೋಕ್ಕಾಗೋದಿಲ್ಲ, ಆದರೆ ಪರೋಕ್ಷವಾಗಿ ಆ ಭಗವಂತ ಮೀಸಲಿಟ್ಟಿರ್ತಾನೆ, ಅವ್ರಿಗೇನು ಶಿಕ್ಷೆ ಕೊಡಬೇಕು ಹಾಗೆ ಶಿಕ್ಷೆ ಅಂತೂ ಖಂಡಿತವಾಗೂ ಸಿಗುತ್ತೆ. ಅದಾಗಲಿ ಅಂತಲೂ ಕೂಡ ನಾನು ಭಾವಿಸ್ತೀನಿ.